ಹಾಯ್ ನಮಸ್ಕಾರ. ಏನಿದು ಒಂದು ಮರದ ಪೂಜೆಯ ವಿಡಿಯೋನ ಅಪ್ಲೋಡ್ ಮಾಡಿತಾ ಇದ್ದಾಳೆ ಅಂತ ನೋಡ್ತಿರ್ಬೋದು ನೀವು. ಆ್ಯಂಡ್ ಏನಿದು ಅಂತಂತಂದರೆ ಹಳ್ಳಿ ಕಡೆ ಆಗಲಿ ಉತ್ತರ ಕರ್ನಾಟಕ ನಮ್ಮ ಸೈಡ್ ಆಗಲಿ ಏನು ಒಂದು ಬೆಳೆ ಬಂತು ಅಂದರೆ ಯಾವುದೋ ಒಂದು ಹೊಸ ಪೈರು ನೆಟ್ಟಿದಾಗ ಅದರಿಂದ ಏನೋ ಫಲ ಬಂತು ಅಂತಂದರೆ ನಾವು ಫಸ್ಟು ದೇವರಿಗೆ ಅರ್ಪಣೆ ಮಾಡ್ತೀವಿ. ಅದೇ ಥರನೇ ನಮ್ಮ ಒಂದು ಕಾಲೋನಿಯಲ್ಲಿ ಒಬ್ಬರು ಮನೇಲಿ ಫಸ್ಟ್ ಟೈಮ್ ಮೊದಲನೇ ಕಾಯಿ ಮತ್ತು ಹೂವು ತೆಂಗಿನ ಮರದಲ್ಲಿ ಬಿಟ್ಟಿತ್ತು. ಹಾಗಾಗಿ ತೆಂಗಿನ ಮರನ ನಾವು ಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ. ಅದೇ ಥರನೇ ಅದಕ್ಕೂ ಸಹಿತ ಪೂಜೆ ಮಾಡಬೇಕು ಅಂತ ನಮ್ಮನ್ನೆಲ್ಲ ಕರೆದಿದ್ರು. ಸೊ ಹೋಗಿದ್ವಿ, ಅಲ್ಲಿ ಆರತಿ ಎಲ್ಲ ಹಾಡಿ ಪೂಜೆ ಮಾಡಿದ್ವಿ. ನೋಡಿ ನೀವು ಮಾಡಿದ ಫಲದಿಂದ ಗುರು ಯಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನಿಸಲು ಶಿವನೆಂದು ಕರೆ ಜ್ಯೋತಿ ನಿರ್ಮಲವಾದ ಮನವೇ ಕರುಳ ಭಾರತಿ. ಶ್ರೀ ಗುರುವೇ ಜಯ ಎಸ್, ಅವರು ಸಹಿತ ಆರತಿ ಎಲ್ಲ ಹಾಡಿ ಆರತಿ ಕೂಡ ಮಾಡಿದ್ರು. ನಾವು ಸಹಿತ ಎಲ್ಲರೂ ಸಹಿತ ಆರತಿ ಎಲ್ಲ ಮಾಡಿ ನಮಸ್ಕಾರವನ್ನು ಮಾಡಿ ನಾನು ಸಹಿತ ಎಷ್ಟು ಕಾಯಿ ಬಿಟ್ಟಿದೆ ಅಂತ ಅಂದ್ಬಿಟ್ಟು ಶೂಟ್ ಮಾಡಿಕೊಂಡೆ. ಶೂಟೆಲ್ಲ ಮಾಡಿಕೊಂಡು ನೋಡ್ಬೋದು ನೀವು. ಮರಕ್ಕೆ ಹಾರನೆಲ್ಲ ಹಾಕಿ ಮುಂದೆ ಒಂದು ತುಂಬಿರೋ ಚರಗಿನ ಇಟ್ಟು ಸೀರೆ ಒಬ್ಬೊಬ್ಬರು ಸೀರೆನ ಲಕ್ಷ್ಮಿ ಅಂತ ಅಂದ್ಬಿಟ್ಟು ಮುಡಿಸ್ತಾರೆ. ಒಬ್ಬೊಬ್ಬರು ಬ್ಲೌಸ್ ಪೀಸ್ನ ಏರಿಸಿ ಮುಂದೆ ಉಡಿ ಸಾಮಾನನ್ನು ಇಟ್ಟು ಪೂಜೆ ಮಾಡ್ತಾರೆ. ಅದೇ ಥರನೇ ಇವರು ಬ್ಲೌಸ್ ಪೀಸ್ನ ಇಟ್ಟು ಪೂಜೆ ಮಾಡಿದರು. ಹಾಗೆ ಪೂಜೆ ಎಲ್ಲ ಮಾಡಿ ನೈವೇದ್ಯವನ್ನೆಲ್ಲ ತೋರಿಸಿ ನಾವು ಬಂದಂಥ ಮುತ್ತೈದರಿಗೆಲ್ಲ ಉಡಿಯನ್ನು ತುಂಬಿ ನಮಗೋಸ್ಕರ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಅವರು ಟಿಫನ್ ಅರೇಂಜ್ ಮಾಡಿದರು. ಸೊ ಮನೆಯಲ್ಲೆಲ್ಲ ಟಿಫನ್ ಎಲ್ಲ ಮಾಡಿಕೊಂಡು ನಾವೆಲ್ಲ ಕಾಲೋನಿಯಲ್ಲಿ 5 ಜನ ಹೆಣ್ಮಕ್ಳು ಮುತ್ತೈದೆಯರು ಅಂತ ಅಂದ್ಬಿಟ್ಟು ಕರೆದಿದ್ರು. ಸೊ ನಾವೆಲ್ಲ ಹೋಗಿದ್ದಕ್ಕೋಸ್ಕರ ನಾವು ಟೈಮ್ ಪಾಸ್ ಎಲ್ಲ ಮಾಡಿದ್ವಿ. ಆ್ಯಂಡ್ ಎಲ್ಲ ಟೈಮ್ ಪಾಸ್ ಮಾಡಿಕೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡು ಏನು ಟಿಫನ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಹಾಗೆ ವಿಡಿಯೋ ಕ್ಯಾಪ್ಚರ್ ಎಲ್ಲ ಮಾಡಿದೆ. ವಿಡಿಯೋ ಎಲ್ಲ ಮಾಡಿಕೊಂಡು ಒಂದಿಷ್ಟು ಫೋಟೋಸ್ ಎಲ್ಲ ತೊಗೊಂಡು ಆ ಪೂಜೆನೆಲ್ಲ ಮುಗಿಸ್ಕೊಂಡು ನಾನು ಮನೆ ಕಡೆ ಬಂದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.